ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಪೊಲೀಸರು. ಬೆಂಗಳೂರಿನ 1ನೇ ಎಸಿಎಂಎಂ ಕೋರ್ಟ್ಗೆ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಪೊಲೀಸರಿಂದ 1500 ಪುಟಗಳ ದೋಷಾರೋಪ ಪಟ್ಟಿ ಸಬ್ಮಿಟ್ ಆಗಿದೆ. ಏಪ್ರಿಲ್ 20ರ ಮಧ್ಯಾಹ್ನ ಓಂ ಪ್ರಕಾಶ್ ಹತ್ಯೆಯಾಗಿತ್ತು. ಪತ್ನಿ ಪಲ್ಲವಿಯಿಂದ ಹತ್ಯೆಯಾಗಿದ್ದು ನಿವೃತ್ತ ಅಧಿಕಾರಿ. ಇದೀಗ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಪೊಲೀಸರು. ಬೆಂಗಳೂರಿನ 1ನೇ ಎಸಿಎಂಎಂ ಕೋರ್ಟ್ಗೆ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಪೊಲೀಸರಿಂದ 1500 ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಏಪ್ರಿಲ್ 20ರ ಮಧ್ಯಾಹ್ನ ಓಂ ಪ್ರಕಾಶ್ ಹತ್ಯೆಯಾಗಿತ್ತು. ಪತ್ನಿ ಪಲ್ಲವಿಯಿಂದ ಹತ್ಯೆಯಾಗಿದ್ರು ನಿವೃತ್ತ ಅಧಿಕಾರಿ. ಈ ಕುರಿತಾಗಿ ಸಾಕಷ್ಟು ತನಿಖೆಗಳು ಕೂಡ ನಡೀತಾ ಇರುವಂಥದ್ದು. ಇದೀಗ ಪೊಲೀಸರು 1500 ಪುಟಗಳ ಒಂದು ದೋಷಾರೋಪ ಪಟ್ಟಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ ಕೋರ್ಟ್ಗೆ. ಬೆಂಗಳೂರಿನ 1ನೇ ಎಸಿಎಂಎಂ ಕೋರ್ಟ್ಗೆ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಏಪ್ರಿಲ್ 20ರ ಮಧ್ಯಾಹ್ನ ಓಂ ಪ್ರಕಾಶ್ ಅವರ ಹತ್ಯೆಯಾಗಿತ್ತು. ಒಂದು ಬರ್ಬರವಾಗಿ ಇವರನ್ನ ಹತ್ಯೆ ಮಾಡಲಾಗಿತ್ತು. ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ನಿವೃತ್ತ ಅಧಿಕಾರಿ. ಇಡೀ ಒಂದು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಒಂದು ಹತ್ಯೆ ಪ್ರಕರಣ ಇದು. ಪತ್ನಿ ಪಲ್ಲವಿಯಿಂದ ನಿವೃತ್ತ ಅಧಿಕಾರಿಯ ಹತ್ಯೆಯಾಗಿತ್ತು. ಇನ್ನು ಈ ಕುರಿತಾಗಿ ಒಂದು ತನಿಖೆ ಕೂಡ ಚುರುಕಿನಲ್ಲಿ ನಡೀತಾ ಇರುವಂಥದ್ದು. ಇದೀಗ ಕೋರ್ಟ್ಗೆ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಸಿದ್ದಾರೆ. ಇನ್ನು ಪೊಲೀಸರು 1500 ಪುಟಗಳ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರಿನ 1ನೇ ಎಸಿಎಂಎಂ ಕೋರ್ಟ್ಗೆ ಈ ಒಂದು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಲಾಗಿದೆ. ಏಪ್ರಿಲ್ 20ರ ಮಧ್ಯಾಹ್ನ ಓಂ ಪ್ರಕಾಶ್ ಅವರ ಹತ್ಯೆಯಾಗಿತ್ತು. ಇನ್ನು ಓಂ ಪ್ರಕಾಶ್ ಕೊಲೆ ಪ್ರಕರಣದಲ್ಲಿ ಅವರ ಪತ್ನಿ ಪಲ್ಲವಿಯಿಂದ ಇವರು ನಿವೃತ್ತ ಅಧಿಕಾರಿ ಹತ್ಯೆಯಾಗಿದ್ರು. ಓಂ ಪ್ರಕಾಶ್ ಕೊಲೆ ಪ್ರಕರಣದಲ್ಲಿ ಮಗಳಿಗೆ ಕ್ಲೀನ್ ಚಿಟ್ ನೀಡಿದ್ದಾರೆ ಅಧಿಕಾರಿಗಳು. ಚಾರ್ಜ್ ಶೀಟ್ನಲ್ಲಿ ಪುತ್ರಿ ಕೃತಿಕಾ ಹೆಸರನ್ನ ಕೈಬಿಟ್ಟಿದೆ ಸಿಸಿಬಿ. ತನಿಖೆ ವೇಳೆ ಕೃತಿಕಾ ಪಾತ್ರ ಕಂಡುಬಾರದ ಹಿನ್ನೆಲೆ ಇವರಿಗೆ ಕ್ಲೀನ್ ಚಿಟ್ ಅನ್ನ ಕೂಡ ನೀಡಲಾಗಿದೆ. ಓಂ ಪ್ರಕಾಶ್ ಪತ್ನಿ ಪಲ್ಲವಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಕೌಟುಂಬಿಕ ಕಲಹ, ಆಸ್ತಿ ವಿಚಾರಕ್ಕೆ ಹತ್ಯೆ ಅಂತ ಉಲ್ಲೇಖಿಸಲಾಗಿದೆ. ಓಂ ಪ್ರಕಾಶ್ ಕೊಲೆಯಲ್ಲಿ ಪತ್ನಿಯ ಕೈವಾಡ ಸಾಬೀತಾಗಿದೆ. ಆದರೆ ಪುತ್ರಿ ಕೃತಿಕಾ ಅವರ ಹೆಸರನ್ನ ಕೈಬಿಡಲಾಗಿದೆ. ಯಾಕಂದ್ರೆ ಇವರ ಪಾತ್ರ ಕಂಡುಬಾರದ ಹಿನ್ನೆಲೆಯಲ್ಲಿ ಇವರಿಗೆ ಕ್ಲೀನ್ ಚಿಟ್ ಅನ್ನು ಕೂಡ ನೀಡಲಾಗಿದೆ. ಇನ್ನು ಓಂ ಪ್ರಕಾಶ್ ಕೊಲೆಯಲ್ಲಿ ಪತ್ನಿಯ ಕೈವಾಡ ಸಾಬೀತಾಗಿದೆ. ಆಸ್ತಿಯಲ್ಲಿ ತನಗೆ ಸೂಕ್ತ ಪಾಲು ದೊರಕ್ತಾ ಇಲ್ಲ ಅಂತ ಓಂ ಪ್ರಕಾಶ್ಗೆ ಚಾಕು ಇರಿದು ಹತ್ಯೆ ಮಾಡಲಾಗಿದೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಇನ್ನು ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು 1500 ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ಕಡೆ ಈ ಮಗಳಿಗೆ ಅವರ ಪುತ್ರಿ ಕೃತಿಕಾ ಅವರಿಗೆ ಕ್ಲೀನ್ ಚಿಟ್ ಅನ್ನ ಕೂಡ ನೀಡಲಾಗಿದೆ. ಓಂ ಪ್ರಕಾಶ್ ಕೊಲೆಯಲ್ಲಿ ಪತ್ನಿಯ ಕೈವಾಡ ಕೂಡ ಸಾಬೀತಾಗಿರುವಂಥದ್ದು. ಸೊ ಈ ಕೇಸ್ನ ಕುರಿತಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ? ಸಿಂಚನ, ಮೊದಲೇದಾಗಿ ನ್ಯಾಯಾಲಯಕ್ಕೆ 1ನೇ ಎಸಿಎಂಎಂ ನ್ಯಾಯಾಲಯಕ್ಕೆ 1500 ಪುಟಗಳ ಚಾರ್ಜ್ ಶೀಟ್ ಅಲ್ಲ, 1150 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು. ಈಗಾಗಲೇ ಪ್ರಕರಣ ಸಂಬಂಧ ಸಿಸಿಬಿ ಪೊಲೀಸರು ಕೂಡ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಓಂ ಪ್ರಕಾಶ್ ಕೊಲೆ ಪ್ರಕರಣದಲ್ಲಿ ಮಗಳು ಕೃತಿಕಾ ಇನ್ವಾಲ್ವ್ಮೆಂಟ್ ಇದೆ ಅನ್ನೋ ಒಂದು ಆಂಗಲ್ ಸಾಕಷ್ಟು ಚರ್ಚೆಗಳು ಕೂಡ ಗ್ರಾಸವಾಗಿತ್ತು. ಮತ್ತು ತನಿಖೆಯ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರು ಈಗ ಕೃತಿಕಾ ಹೆಸರನ್ನ ಕೈಬಿಟ್ಟಿದ್ದಾರೆ. ಹೀಗಾಗಿ ಕೃತಿಕಾಗೆ ಕ್ಲೀನ್ ಚಿಟ್ ಅನ್ನು ಕೂಡ ಕೊಡಲಾಗಿರುವಂತದ್ದು. ಕೊಲೆ ವೇಳೆ ಈ ಮನೆಯ ಮೇಲ್ಮಹಡಿಯಲ್ಲಿ ಕೃತಿಕಾ ಇರ್ತಾಳೆ. ಇನ್ನು ಕೊಲೆಯಲ್ಲಿ ಭಾಗಿಯಾದ ಬಗ್ಗೆ ಸೂಕ್ತ ಸಾಕ್ಷ್ಯಗಳು ಸಿಗದೇ ಇದ್ದ ಹಿನ್ನೆಲೆಯಲ್ಲಿ ಈಗ ಆಕೆಗೆ ಕ್ಲೀನ್ ಚಿಟ್ ಅನ್ನ ಕೊಡಲಾಗಿರುವಂತದ್ದು. ಇನ್ನು ಓಂ ಪ್ರಕಾಶ್ ಪತ್ನಿ ಪಲ್ಲವಿ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಿಸಿಬಿ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. ಕೌಟುಂಬಿಕ ಕಲಹ ಆಗಿರಬಹುದು, ಆಸ್ತಿ ವಿಚಾರ ಆಗಿರಬಹುದು, ಈ ಒಂದು ಹತ್ಯೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಈ ಪಲ್ಲವಿ ಅವರು ಏನಿದ್ದಾರೆ, ಪಲ್ಲವಿ ಅವರಿಗೆ ಆಸ್ತಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪಾಲನ್ನ ಸರಿಯಾದಂತಹ ಕೊಡದೇನೆ ಮತ್ತು ಅವರನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅನ್ನೋ ಒಂದು ಕಾರಣಕ್ಕೆ ವೈಜ್ಞಾನಿಕ ಸಾಕ್ಷ್ಯಗಳ ಸಂದರ್ಭದಲ್ಲಿ ಇವು ಕೂಡ ಸಾಬೀತಾಗಿದೆ. ರಕ್ತದ ಕಲೆಗಳಾಗಿರಬಹುದು, ಚಾಕುವಿನ ಮೇಲಿದ್ದಂತಹ ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಗೋಡೆ ಮೇಲಿನ ರಕ್ತದ ಕಲೆಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ವೈಜ್ಞಾನಿಕ ಸಾಕ್ಷ್ಯಗಳನ್ನಾಗಿ ಪರಿಗಣನೆ ಮಾಡಲಾಗಿದೆ. ಇನ್ನು ಏಪ್ರಿಲ್ 20ನೇ ತಾರೀಕು ಹತ್ಯೆ ಆಗಿರುತ್ತೆ ಡಿಜಿಪಿ ಅವರದ್ದು. ಅದಾದ ಮೇಲೆ HSR ಲೇಔಟ್ ಮನೆಯಲ್ಲಿ ಏನೋ ಹತ್ಯೆ ಆಗಿತ್ತಲ್ಲ, ಅದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಮತ್ತು IPS ಅಧಿಕಾರಿ, ನಿವೃತ್ತ IPS ಅಧಿಕಾರಿ, ಅದರಲ್ಲೂ DGIGP ಅವರ ಹತ್ಯೆ ಆಗುತ್ತೆ ಅಂದ್ರೆ ನಿಜವಾಗ್ಲೂ ಕೂಡ ಇದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಜೊತೆಗೆ ರಕ್ತಸಿಕ್ತ ಸ್ಥಿತಿಯಲ್ಲಿ ಓಂ ಪ್ರಕಾಶ್ ಮೃತದೇಹ ಪತ್ತೆಯಾಗಿರುತ್ತೆ. ಬಳಿಕ ಓಂ ಪ್ರಕಾಶ್ ಪುತ್ರ ಈ ಕಾರ್ತಿಕೇಶ್ ಏನಿದ್ದಾರೆ ಪ್ರಕರಣವನ್ನು ಕೂಡ ದಾಖಲು ಮಾಡಿರ್ತಾರೆ. ಜೊತೆಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲೇ ಪಲ್ಲವಿ ಅವರು ಇದ್ದಾರೆ, ಅವರಿಗೆ ಟ್ರೀಟ್ಮೆಂಟ್ ಕೊಡಿಸುವಂತದ್ದು ಮತ್ತು ಆಗಾಗ ಈ ಓಂ ಪ್ರಕಾಶ್ ಅವರ ಪುತ್ರಿ ಕೃತಿಕಾ ಏನಿದ್ದಾರೆ
ಅವರು ಕೂಡ ಹೊರಗಡೆ ಓಡಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಕಿರಿಕ್ ಮಾಡ್ಕೊಂಡಿದ್ದು ಕೂಡ ನಾವು ನೋಡಿದ್ವಿ. ಆದ್ರೆ ಇಲ್ಲಿ ಈ ಕೊಲೆಯಲ್ಲಿ ಅವರ ಇನ್ವಾಲ್ವ್ಮೆಂಟ್ ಮೇಲ್ನೋಟಕ್ಕೆ ಸಾಬೀತಾಗದಂತಹ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಯಾವುದೇ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿಲ್ಲ ಮತ್ತು ಅವರಿಗೆ ಕ್ಲೀನ್ ಚಿಟ್ ಅನ್ನು ಕೂಡ ಕೊಡಲಾಗಿದೆ. ಕೇವಲ ಪಲ್ಲವಿಯರ ವಿರುದ್ಧವಾಗಿನೇ ಅವರೇ ಒಬ್ಬರೇ ಕೊಲೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗಿದ್ರಿಂದ ಅವರಿಗೆ ಒಂದು ಅವರ ವಿರುದ್ಧವಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಕೋರ್ಟ್ಗೂ ಕೂಡ ಟ್ರಯಲಿಂಗ್ ನಡೆಯುತ್ತೆ. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಶಿಕ್ಷೆ ಪ್ರಕಟ ಆಗುತ್ತೆ ಮತ್ತು ಟ್ರಯಲ್ ಸಂದರ್ಭದಲ್ಲಿ ಏನಾದ್ರೂ ಅವರ ಪಲ್ಲವಿಯವರ ಪರ ವಕೀಲರು ಯಾವ ರೀತಿ ವಾದ ಮಾಡ್ತಾರೆ ಮತ್ತು ಮುಂದಿನ ದಿನಮಾನಗಳಲ್ಲಿ ಟ್ರಯಲ್ ನಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಆಧಾರದ ಮೇಲೆ ಈ ಪ್ರಕರಣ ನಿಲ್ಲುತ್ತೆ. ಒಟ್ಟಾರೆ ಈ ಒಂದು ಪ್ರಕರಣ ಏನಿದೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದು, ದೇಶಾದ್ಯಂತ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಆಸ್ತಿ ವಿಚಾರಕ್ಕೆ ಮತ್ತು ಸರಿಯಾಗಿ ನನ್ನನ್ನ ನಡೆಸ್ಕೊಂಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ಪಲ್ಲವಿಯವರು ಪತಿಯನ್ನ ಹತ್ಯೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಚಾರ್ಜ್ ಶೀಟ್ ನಲ್ಲಿ ಅಧಿಕಾರಿಗಳು ಕೂಡ ಉಲ್ಲೇಖ ಮಾಡಿದ್ದಾರೆ. ಸಿಂಚನ. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.